ಇವತ್ತು ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಗೆ ಇದು ಒಂದು ಒಳ್ಳೆ ಅತ್ಯುತ್ತಮವಾದ ಒಂದು ರೆಸ್ಪಾನ್ಸ್ ಅನ್ನು ಪಡ್ಕೊತದೆ. ಇನ್ನು ಸಿನಿಮಾದಲ್ಲಿ ಡೆವಿಲ್ ಒಂದು ಯಂಗ್ ಕ್ಯಾರೆಕ್ಟರ್ ಮಾಡಿರುವಂತಹ ಯುವರಾಜ್ ಅವರು ನಮ್ಮ ಜೊತೆ, ಮತ್ತೆ ಡೈಲಾಗ್ ರೈಟರ್ ಕಾಂತರಾಜ್ ಅವರು ಕೂಡ ನಮ್ಮ ಜೊತೆ ಮಾತಾಡ್ಸೋಣ. ನಮಸ್ತೆ, ಹೇಗೆ ಸರ್ ಸಿನಿಮಾ? ನಿಮ್ಮ ಒಂದು ಸಿನಿಮಾನ ಮೊದಲ ಶೋ ಅಭಿಮಾನಿಗಳ ಜೊತೆ ನೋಡುವಂಥದ್ದು ಸರ್ ತುಂಬ ಖುಷಿ ಆಯಿತು ಸರ್. ಎಲ್ರಿಗೂ ಇದೇ ಹೇಳ್ಕೊಂಡು ಬರ್ತಿರೋದು ತುಂಬ ಖುಷಿ ಆಯಿತು ಅಂತ. ಇದನ್ನು ನಾನು ಪದಗಳಲ್ಲಿ ವ್ಯಕ್ತಪಡಿಸ್ಬೇಕಂದ್ರೆ ಭಾಳ ಕಷ್ಟ. ಬಟ್ ಆದರೂ ಎಷ್ಟಾಗ್ತಿದೆ ಹೇಳ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ ಸರ್. ಬೆಳ್ಳಿ ಪರದೆ ಮೇಲೆ ಫಸ್ಟ್ ಟೈಮ್, ಅದು ಆಮೇಲೆ ನಮ್ಮ ದರ್ಶನ್ ಸರಿಗೆ ನೋಡಿ ಹೆಚ್ಚು ಕಮ್ಮಿ 2 ವರ್ಷ ಆಯ್ತಲ್ಲ ಸರ್ ಅವ್ರಿಗೆ ನೋಡಿ. ಸರ್ ಭಾಳ ಖುಷಿ ಆಗ್ತಿದೆ ಸರ್. ನಮ್ಮ ದರ್ಶನ್ ಸರ್ ಇರಬೇಕಿತ್ತು, ಅದೊಂದು ಸ್ವಲ್ಪ ಕಾಡ್ತಿದೆ. ದರ್ಶನ್ ಅವರ ಯಂಗ್ ಕ್ಯಾರೆಕ್ಟರ್ ನಡೆಸಿದಿರಿ. ಸೊ ಎಲ್ಲ ಒಂದು ಕಡೆ ತಂದೆಯವರ ಅತ್ಯಾಪ್ತ ಗೆಳೆಯ ಆ್ಯಕ್ಚುಲ್ ಆಗಿ ದರ್ಶನ್ ಅವರು. ಸೊ ಆ ಒಂದು ನಂಟು, ಅದ್ರ ಜೊತೆಗೆ ಅವರ ಒಂದು ಸಿನಿಮಾ ಮೂಲಕ ನೀವು ಎಂಟ್ರಿ ಕೊಡ್ತಾರೆ. ಅದೇ ಸರ್, ಎಲ್ಲ ಥ್ಯಾಂಕ್ಸು ನಮ್ಮ ದರ್ಶನ್ ಸರ್ಗೆ. ಅವರು ನನ್ನನ್ನು ಮಾರ್ಗದರ್ಶನ ಕೊಡ್ತಾ, ನಾನು ಮಾರ್ಗದರ್ಶನ ತೊಗೊಂಡ್ಬರ್ತಿದ್ದೀನಿ ಅವ್ರ ಕಡೆಯಿಂದ. ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅವರು ನನಗೆ ತುಂಬ ವರ್ಷಗಳಿಂದ ಗೈಡ್ ಮಾಡ್ತಾ ಬರ್ತಿದ್ದಾರೆ. ಸೊ ಅವ್ರದ್ದೇ ಒಂದು ಮಾರ್ಗದರ್ಶನ ತೊಗೊಂಡು ಅವರೇ ಹೇಳಿದ್ರು, ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸೇರ್ಕೊ, ಅದ್ರದ್ದು ಕ್ಯಾಮ್ರಾಯಿಂದ ಶ್ರಮ ಎಲ್ಲ ಗೊತ್ತಿರಲಿ, ಬೆಲೆ ಪ್ರತಿಯೊಂದು ಗೊತ್ತಿರಲಿ ಅಂತಲೇ ಅವರು ಹೇಳಿದ್ರು. ಬಟ್ ಹಾಗೆ ಒಂದು ಪಾತ್ರ ಕೂಡ ಬಂತು ಸರ್. ಸೊ ಅದು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದನ್ನು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಸರ್. 3 ವರ್ಷದ ನಂತರ ಡ್ಯುಯಲ್ ಕ್ಯಾರೆಕ್ಟರಲ್ಲಿ ಮಾಡಿರುವಂಥದ್ದು, ಅದು ದೊಡ್ಡ ಸರ್ಪ್ರೈಸ್ ಸಿನಿಮಾದಲ್ಲಿ. ಅದೇ ಆ ಸರ್ಪ್ರೈಸ್ ಎಲಿಮೆಂಟು ಕೊನೆಗೂ ಎಲ್ರಿಗೂ ರಿವೀಲ್ ಆಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ಸ್ಪಾಯ್ಲರ್ಸ್ಗಳು ಬರಬಾರ್ದು, ಯಾಕಂದರೆ ಬೇರೆ ಪ್ರೇಕ್ಷಕರು ಬಂದು ನೋಡಬೇಕಲ್ಲ. ಸೊ ಆದಷ್ಟು ಕಮ್ಮಿ ಅದ್ರ ಬಗ್ಗೆ ಸುದ್ದಿ ಕಮ್ಮಿ ಇರಲಿ ಅಂತ ಕೇಳ್ಕೊತೀನಿ, ಯಾಕಂದರೆ ಪ್ರೇಕ್ಷಕರಿಗೆ ಮಜಾ ಹೋಗ್ಬಿಡುತ್ತೆ ಅಂತ ಸರ್. ಆಯ್ತು. ಇನ್ನು ಸಿನಿಮಾದಲ್ಲಿ ಸಂಭಾಷಣೆ ವಿಚಾರ ಬರೋದ್ರೆ ಸಿಳ್ಳೆ ಚಪ್ಪಾಳೆ ಹೊಡೆಯುವಂಥ ಸಾಕಷ್ಟು ದೃಶ್ಯಗಳಿದೆ. ಸಂಭಾಷಣೆ ಬರೆದಂಥ ಕಾಂತರಾಜ್ ನಮ್ಮ ಜೊತೆ ಬನ್ನಿ ಮಾತಾಡ್ತಾನೆ. ಸರ್ ನಮಸ್ತೆ. ಶಿಳ್ಳೆ ಚಪ್ಪಾಳೆ ಅಂದರೆ ತುಂಬ ದಿನದ ಆಸೆ ಆಗೈತಿ ಈ ಥರದೊಂದು ಸ್ಟಾರ್ಗೆ ಸಿನಿಮಾ ಮಾಡಬೇಕು ಅಂತ, ಏನೋ ಡೈಲಾಗ್ಸ್ ಬರೀಬೇಕು ಅಂತ. ಸೊ ಮೊದಲ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆ ಆ ವಿಚಾರ. ಸೊ ಇದಕ್ಕೆ ಸಂಪೂರ್ಣ ಕ್ರೆಡಿಟ್ ಸಿಗಬೇಕಾಗಿರೋದು ಪ್ರಕಾಶ್ ಸರ್ಗೆ, ಯಾಕೆ ಮತ್ತೆ ದರ್ಶನ್ ಸರ್ಗೆ. ನನ್ನ ನಂಬಿ ಇಷ್ಟು ದೊಡ್ಡ ಸಿನಿಮಾ ಕೈ ಕೊಟ್ರಲ್ಲ, ಇದ್ರಿಗೆ ಏನೇ ಶಿಳ್ಳೆ ಚಪ್ಪಾಳೆ ಸಿಗ್ತಾ ಇದ್ರು ಪ್ರಕಾಶ್ ಸರ್ಗೆ, ದರ್ಶನ್ ಸರ್ ಸೇರ್ಬೇಕು ಖಂಡಿತ. ಸರ್ ಡೈಲಾಗ್ ವಿಚಾರದಲ್ಲಿ ಅಂದರೆ ನಾನ್ ಸ್ಟಾಪ್ ಶಿಳ್ಳೆ ಚಪ್ಪಾಳೆ, ಫಸ್ಟ್ ಹಾಫ್ ಅಲ್ಲಾಗಲಿ ಸೆಕೆಂಡ್ ಹಾಫ್ ಅಲ್ಲಾಗಲಿ ಅವರ ಡುವಲ್ ಪಾತ್ರ ಅದರಲ್ಲೂ ಕೂಡ. ಸೊ ಅದು ಬರಿತಾನೆ ಕ್ರಿಯೇಟ್ ಆಗಿದ್ದು. ನಾನು ಬರೆಯೋಕ್ಕೆ ಶುರು ಮಾಡಿದಾಗೆ ದರ್ಶನ್ ಸರ್ ಇಮೇಜ್ ಇಟ್ಕೊಂಡಿದ್ದೆ. ಅಂದರೆ ಕತೆ ಕೇಳ್ದೆ ನನ್ನ ಕತೆ ಬಗ್ಗೆ ಸಂಪೂರ್ಣ ನಂಬಿಕೆ ಇತ್ತು. ಬರಿತಾ ದರ್ಶನ್ ಸರ್ ಫ್ಯಾನ್ಸ್ಗಳು ಎಲ್ಲಿ ಶಿಳ್ಳೆ ಹೊಡಿಬೋದು, ಎಲ್ಲಿ ಚಪ್ಪಾಳೆ ಹೊಡಿಬೋದು, ಮತ್ತು ಎಲ್ಲಿನ ಒಂದು ಎಥಿಕ್ಕು, ಒಂದು ಇದು ಅದಕ್ಕೆ ಹ್ಯೂಮರು, ಮತ್ತು ಇನ್ನೊಂದು ಮಾರಲ್ ಹೇಳ್ಬೋದು, ಅದಷ್ಟು ಸಿನಿಮಾಗೆ ಸಂಪೂರ್ಣ ಅಳವಡಿಸ್ಕೊಂಡಿದ್ದೀನಿ. ಅದಕ್ಕೆ ಪ್ರತ್ಯೇಕ ಮಾರ್ಗದರ್ಶಕರು ಪ್ರಕಾಶ್ ಸರ್. ಪರ್ಟಿಕ್ಯುಲರ್ ಆಗಿ ಡೆವಿಲ್ ಪಾತ್ರಕ್ಕೆ ಬರೆಯುವಾಗ ಎಷ್ಟು ಚಾಲೆಂಜ್ ಇತ್ತು ಅಂತ? ಖಂಡಿತ ನಾನು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ದು ಡೆವಿಲ್ ಪಾತ್ರಕ್ಕೆ. ಇನ್ನೊಂದು ಕೃಷ್ಣನ್ ಪಾತ್ರ ಬರೀಬೇಕಾದ್ರೆ ಅಲ್ಲಿ ಸ್ವಲ್ಪ ಮೋರಲ್ ಇರೋದ್ರಿಂದ ಸ್ವಲ್ಪ ಓದ್ಕೊಂಡಿದ್ದು, ನಾವು ತಿಳ್ಕೊಂಡಿದ್ದು ಸ್ವಲ್ಪ ಅದಕ್ಕೆ ಉಪಯೋಗ ಬಂತು. ಸಾಕಷ್ಟು ಡೈಲಾಗ್ ಇದೆ ಸರ್ ಶಿಳ್ಳೆ ಚಪ್ಪಾಳೆ ಬಂದಂಥದ್ದು. ಅದರಲ್ಲೂ ಕೂಡ ಬಿಂಗೆ ಎತ್ತಾಗ್ಲಾಗ್ತದೆ, ಎಷ್ಟು ತೂತಿದೆ ಅಂತ ಗೊತ್ತಾಗೋದು. ಈ ಥರ ಎಲ್ಲ ಸಿಕ್ಕಾಪಡೆ ಜನ ಎಂಜಾಯ್ ಮಾಡ್ತಾ ಇದ್ರು ಅದನ್ನೆಲ್ಲ. ಖಂಡಿತ ಯಾಕೆಂದರೆ ನಾನು ಇದು ಎಂಜಾಯ್ ಮಾಡಿದ್ದು, ಜನಕ್ಕೆ ಇದು ಹೊಸ್ತಿರ್ಬೋದು. ನಾಳೆ ಬಹುಶಃ 2 ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ತಂಡದವರೆಲ್ಲ ಅದನ್ನ ಎಂಜಾಯ್ ಮಾಡಿ ನನಗೆ ಸ್ವಲ್ಪ ಗೊತ್ತಾಗಿತ್ತು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ. ವಿಜಯಲಕ್ಷ್ಮಿ ಅವರು ಬಂದು ಸಿನಿಮಾ ನೋಡಿದ್ರು, ಏನಂತ ಹೇಳಿದ್ರು ಮೊದಲಿಗೆ? ಖಂಡಿತ ನನಗೆ ಅದೇ ನಿಮ್ಮ ಪತ್ರಿಕಾ ಮಿತ್ರರ ಜೊತೆ ಒತ್ತಡದಲ್ಲಿ ಅವ್ರನ್ನ ಭೇಟಿ ಮಾಡೋಕ್ಕಾಗಿಲ್ಲ. ಬಹುಶಃ ಸಂಜೆ ಒಳಗೆ ಗೊತ್ತಾಗುತ್ತೆ ಇವತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಯುವರಾಜ್ ಮತ್ತು ಡೈಲಾಗ್ ರೈಟರ್ ಕಾಂತರಾಜ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.